ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ನನ್ನ ಫ್ರೆಂಡು ಲತಾ ಅಂತ ಅವ್ರ ಮನೆ ಹತ್ರ ಬಂದೆ. ಅದು ಬಾಗಿಲಲ್ಲಿ ಒಂದು ಮೇಕೆ ತಂದು ಕಟ್ಟಾಕೊಂಡಿದ್ರು. ಅದೇನಕ್ಕೆ ಕಟ್ಟಾಕೊಂಡು ತಂದವ್ರಂತೆ ಮೇಕೆನ. ಅದಕ್ಕೆ ನಾನು ತಮಾಷೆ ಮಾಡ್ತಾಯಿದ್ದೆ, ಅಣ್ಣ ತಂದೇನ ಮೇಕೆ ಬಿಟ್ಟೈತ, ಒಬ್ಬಳು ಮನೆ ಹತ್ರ ಇರ್ತೀಯೇನೋ, ಕೆಲಸ ಇಲ್ಲ ಅಂದ್ಬಿಟ್ಟು ಮೇಕೆ ತಂದುಬಿಟ್ಟೈತೆ ಅಂತ ತಮಾಷೆ ಮಾಡ್ತಿದ್ದೆ. ಇಲ್ಲ ಅಂತ ಅಂದರು. ಅದೇನೋ ಅವ್ರ ಅಕ್ಕವ್ರು ಏನಕ್ಕೋ ತಂದವ್ರು ಅಂತೆ. ಅದನ್ನು ಇವ್ರ ಮನೆ ಹತ್ರ ತಂದು ಕಟ್ಟಾಕವ್ರೆ. ಅವ್ರ ಅಪ್ಪ ಬಂದು ಅದು ಬಡ್ಕೊಂತ ಇತ್ತು. ಅದಕ್ಕೆ ಅವ್ರ ಅಪ್ಪ ಬಂದು ಅವ್ರ ಮನೆ ಹತ್ರ ಕರ್ಕೊಂಡೋಗಿ ಕಟ್ಟಾಕಂತೀನಿ ತಡಿಯಮ್ಮ, ಅದು ಯಾಕೋ ಬಡ್ಕೊಂತೈತೆ ಅಂತ. ಅದಕ್ಕೆ ನಾನು ತಮಾಷೆ ಮಾಡ್ತಾಯಿದ್ದೆ. ಅಂದರೆ ಅವ್ರ ಯಜಮಾನ್ರು ಮೇಷ್ಟ್ರು, ಹಂಗಾಗಿ ಅವಣ್ಣ ಇದು ಯಾವಾಗಲೂ ಮನೆ ಹತ್ರ ಇರುತ್ತಲ್ಲ, ಅದಕ್ಕೇನೋ ತಂದು ಕಟ್ಟೈತೆ ಅಂತ ಹೇಳ್ತಾಯಿದ್ದೆ. ಕೊಟ್ಟೈತ ಅಣ್ಣ ಮೇಕೆ ಮೇಯ್ಸೋಕೆ ಹೇಳೈತಾ ಅಂತ, ಅದನ್ನೇ ಮಾತಾಡ್ತಾಯಿದ್ವಿ. ಆಮೇಲೆ ಒಳಗಡೆ ದೇವ್ರ ಪೂಜೆ ಎಲ್ಲ ಮಾಡಿತ್ತು. ಇವತ್ತು ಮಂಗಳವಾರ ಅಲ್ವಾ, ದೇವ್ರ ಪೂಜೆ ಎಲ್ಲ ಮಾಡಿತ್ತು. ಅದು ಯಾವಾಗಾದರೂ ಹೇಳೋದು ಮನೆ ಹತ್ರ ಬಾ ಅಂತ. ನಾನೇ ಜಾಸ್ತಿ ಹೋಗ್ತಾ ಇರಲಿಲ್ಲ. ಇವತ್ತು ಹೋದೆ. ನೋಡಿ, ಕೃಷ್ಣನ ವಿಗ್ರಹ ಎಲ್ಲ ಚೆನ್ನಾಗೈತೆ. ಆಮೇಲೆ ಒಳಗಡೆ ಬಂದು ಟೀಗೆ ಇಡ್ತೀನಿ ಅಂತ ಬಂತು. ನನಗೆ ಸ್ವಲ್ಪ ನೀರು ಕೊಡಮ್ಮ, ಟೀ ಏನು ಬೇಡ ಅಂತ ಅಂದೆ. ಅದು ಬಿಡಬೇಕಲ್ಲ, ಟೀ ಮಾಡ್ದಂಗೆ ಕಳಿಸಲ್ಲ ಹೋದರೆ. ಪಾಪ ಚೆನ್ನಾಗಿ ಮಾತಾಡಿಸ್ತೈತೆ. ಆಮೇಲೆ ವೀಡಿಯೋ ಮಾಡ್ಕೊತಾ ಇದ್ದೆ. ತಿರ್ಗಿ ಆಮೇಲೆ ಬೇಡ ಬಿಡೆ, ಏನು ಮಾಡಬೇಡ ವೀಡಿಯೋ ಅಂತಿತ್ತು. ಇಲ್ಲ, ನೀನು ಸೋಷಿಯಲ್ ಮೀಡ್ಯಾದಾಗ ಬರೀವಂತ ಸುಮ್ಮನಿರಮ್ಮ, ನಾನು ಯೂಟ್ಯೂಬಾಗಿರಿವಂತೆ ಅಂದೆ. ಅದಕ್ಕೆ ನಗ್ತಾಯಿದ್ಲು. ಅಡುಗೆ ರೂಮ್ ಎಲ್ಲ ಸಿಂಪಲಾಗಿ ಇಟ್ಕೊಂಡೈತೆ. ಅಂದರೆ ಯಾವಾಗಲೂ ನಗೋದೇನೆ, ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ, ನಗ್ತಿರ್ತೈತೆ ಯಾವಾಗ್ಲೂ. ತಮಾಷೆ ಆಡೋದು ಜಾಸ್ತಿ. ನಾನು ಜಾಸ್ತಿ ಹೋಗಲ್ಲ. ಅದು ಎಲ್ಲಾದರೂ ಅಲ್ಲಿ ಇಲ್ಲಿ ಹೊರ್ಗಡೆ ಹೋಗ್ತಿರ್ತಾರೆ. ಮತ್ತು ಆಮೇಲೆ ಅವ್ರ ಅಕ್ಕವ್ರ ಮನೆ ಹತ್ರ ಎಲ್ಲ ಹೋಗ್ತಿರ್ತೀನಿ ಅಂತ ಅಂತು. ನಾನು ಹೇಳ್ತಾಯಿದ್ದೆ, ನಿಮ್ಮ ಅಕ್ಕವ್ರ ಮನೆ ನೀನು ಯಾವಾಗಾದರೂ ಒಂದ್ಸಲ ಇಲ್ಲಿಗೆ ಬರಬೇಕು ಅಂದರೆ ನಿಂದು ಅಪಾಯಿಂಟ್ಮೆಂಟ್ ತಗೊಂಬತ್ತೀನಮ್ಮ ಇನ್ಮೇಲೆ ಎಂದೆ. ಅದಕ್ಕೆ ಫೋನ್ ಮಾಡ್ಕೊಂಡು ಬಾರೆ ಅಂತಿತ್ತು. ಯಾಕಂದರೆ ಅವರು ಜಾಸ್ತಿ ಅವ್ರ ಅಕ್ಕವ್ರ ಮನೆ ಹತ್ರ ಹೋಗ್ತಿರ್ತೈತೆ ಯಾವಾಗಾದ್ರೂ. ಒಂದೇ ಇರುತ್ತಲ್ಲ ಮನೆ ಹತ್ರ, ಅವಾಗ ಇಲ್ಲ ಹೊರ್ಗಡೆ ಎಲ್ಲಾದರೂ ಹೋಗ್ತಿರ್ತಾರೆ. ಅದಕ್ಕೆ ಹಂಗಂತೇಳಿ ತಮಾಷೆ ಮಾಡ್ತಾಯಿದ್ವಿ. ಆಮೇಲೆ ಇದು ವೈರೇನೋ ಲೈನ್ ಮೇಲೆ ಮರಗಳು ಅಡ್ಡಾವೆ ಅಂದ್ಬಿಟ್ಟು ಯಾರೋ ಸ್ವಲ್ಪ ಕೊಂಬೆಗಳೆಲ್ಲ ಕಡಿಬೇಕು ಅಂತ ಅವ್ರ ಮನೆ ಮುಂದೆ ಬಂದಿದ್ದರು. ಕರೆಂಟ್ ತೆಗೆದುಬಿಟ್ಟಿದ್ರು. ಅದಕ್ಕೆ ಏನೋ ವೈರ್ಗೆ ಪ್ರಾಬ್ಲಮ್ ಆಗ್ತೈತೆ ಅಂತ, ಅದಕ್ಕೆ ಅದು ಕಾರ್ ನಿಲ್ಲಿಸಿದ್ರು ಮನೆ ಹತ್ರ. ಮರದಡೆ ಕಾರ್ ನಿಲ್ಲಿಸಿದ್ರು. ಅದಕ್ಕೆ ಕಾರ್ ತಕ್ಕೊಳ್ರಿ ಅಂತ ಹೇಳಿದ್ರೇನೋ. ಅದಕ್ಕೆ ಅದು ಯಾರಿಗೋ ಅವ್ರ ಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿ ಕಾರ್ ಕರಿತಾಯಿತ್ತು ಫೋನ್ ಮಾಡಿ. ನಾನು ಅದು ನೋಡ್ತಾ ನಿಂತಿದ್ದೆ. ಮನೆ ಹತ್ರ ಈ ಥರ ಎಲ್ಲ ಬೆಂಚ್ ಕಲ್ಲು ಹಾಕ್ಸವ್ರೆ. ಸಂಜೆ ಟೈಮ್ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗೈತೆ ಬೆಂಚ್ ಕಲ್ಲು. ನೋಡಿ, ಶೋ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಹಾಕವ್ರೆ. ಅದಲ್ಲೂ ತಮಾಷೆ ಜಾಸ್ತಿ, ಯಾವುದಂತಕ್ಕೂ ನಗ್ತಿರೋದು, ತಮಾಷೆ ಮಾಡೋದು ಜಾಸ್ತಿ. ನಾನು ಸ್ವಲ್ಪ ಹೊತ್ತಲ್ಲೇ ನಿಂತ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಒಳಗಡೆ ಒಬ್ಬಳೇ ಕೂತಿದ್ನಲ್ಲ, ಅದಕ್ಕೆ ಅದು ಈಚೆ ನಿಂತೈತೆ, ನಾನು ಒಳಗಡೆ. ಆಮೇಲೆ ಒಳಗಡೆ ಬಂತು. ನಂಗೆ ಟೀ ಮಾಡಿ ಕೊಟ್ಬಿಟ್ಟು ನಾನು ಕುಡ್ದಿದ್ದೆ ಅಲ್ಲಿಗೆ. ಆಮೇಲೆ ಬಂದು ಅದು ಟೀ ಬಿಸಿ ಮಾಡ್ಕೊಂಡು ಕುಡಿತಾಯಿದ್ದೆ. ಅದು ಇದು ಮಾತಾಡ್ತಿದ್ವಿ. ನಗೋದು ಜಾಸ್ತಿ. ಏನೋ ಮಾತಾಡ್ತಾಯಿದ್ವಿ. ನಾನೇನೋ ನಗಿಸ್ದೆ, ಅದಕ್ಕೆ ನಗ್ತಾವಳೆ. ಯಾವಾಗನ ಬಾ ಮಂತಕ್ಕೆ ಅಂತೈತೆ. ನಾನೇ ಜಾಸ್ತಿ ಹೋಗಲ್ಲ. ಸೀಬೆಕಾಯಿ ಅವ್ರ ಮರದಾಗ್ಲವೇ ಸೀಬೆಕಾಯಿ ತಂದು ಕೊಡ್ತು, ತಿನ್ನು ಅಂತ. ನಾನೊಂದು ತಿಂದೆ. ಅದಕ್ಕೆ ಇನ್ನು 3 ಹಂಗೆ ಹಂಗೆ ಹಿಡ್ಕೊಂಡಿದ್ದೆ ಕೈಲಿ. ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ. ವೀಡಿಯೋ ಮಾಡಿದ್ರು ಅಷ್ಟೇ. ಇದು ಅವಳ ಮದುವೆ ಫೋಟೋ. ಇದು ಅವಳ ಮದುವೆ ಫೋಟೋನೇ. ನೋಡಿ, ಎಷ್ಟು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾಳೆ. ಅದನ್ನೇ ನನಗೂ ಇದೇ ಥರ ಮೇಕಪ್ ಮಾಡಿದರು ಅಂತ ಅಂತಿದ್ದೆ ನಾನು. ಅವಾಗೆಲ್ಲ ಹಿಂಗೆ ಕಣೆ ಮೇಕಪ್ ಮಾಡ್ತಾಯಿದ್ದಿದ್ದು. ಅದು ನಿನ್ನ ಮದುವೆ ಫೋಟೋ ಇಲ್ವಾ ಅಂದ್ಲು. ಇಲ್ಲ ಅಂತ ಹೇಳಿದೆ. ನನಗೆ ಮದುವೆಗೆ ಫೋಟೋ ಹೊಡ್ಸಿರ್ಲಿಲ್ಲ, ಆದರೂ ಮೇಕಪ್ ಮಾಡಿದರು. ಇದೇ ಥರನೇ ಸೇಮ್, ಇದೇ ಥರನೇ ರೆಡಿ ಮಾಡಿದರು ನನಗೂ. ಇದು ಅವ್ರ ಮಗಳು. ಅದನ್ನೇ ತಮಾಷೆ ಮಾಡ್ತಾಯಿದ್ವಿ. ಅಂದರೆ ಅದೇ ಥರನೇ ಇದ್ದಿದ್ದು ನಾನು. ಅವಾಗೆಲ್ಲ ಅದೇ ಥರನೇ ಮೇಕಪ್ ಮಾಡ್ತಾಯಿದ್ದಿದ್ದು. ಇವಾಗ ಅಂದರೆ
ಡಿಜೈನಾಗಿ ಇದು ಮಾಡ್ತಾರೆ. ನಾನು ಅವ್ರ ಮಂತವರಿಂದ ಬಂದ್ಬಿಟ್ಟು ಒಂದು ಸೀರೆ ಹೊಲಿಬೇಕಾಗಿತ್ತು. ಅದಕ್ಕೆ ಹೊಲ್ಕೊಂಡು ಕೂತ್ಕೊಂಡೆ. ಅಂದರೆ ನಾನು ಮಲಗಿಬಿಡ್ತಿದ್ನೇನೋ ಮನೆ ಹತ್ರ ಇದ್ದಿದ್ರೆ, ಮಲ್ಗೋದಿನ್ನೇನು ಅಲ್ಲಿಂದ ಬರುವಲ್ಲೇ 3:30 ಆಗಿತ್ತು. ನನ್ನ ಮಗ ಇನ್ನು ಕೆಲ್ಸಕ್ಕೆ ಬೇರೆ ಹೋದ. ಅವನು ಹೋದ್ಮೇಲೆ ಅವನು 5 ಗಂಟೆಗೆ ಹೋದ. ನಾನು ಅಲ್ಲಿಂದ ಬಂದ 3:30 ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಹಂಗೆ ಕೂತ್ಕೊಂಡು ಇವಾಗ ಎದ್ದು ಒಂದು ಸೀರೆ ಹೊಲ್ಗೊಳ್ಳೇನೋ ಅಂತ ಹೊಲಿತಾ ಇದ್ದೀನಿ. ಸೆಕೆ ಬೇರೆ, ಮೋಡದ ಸೆಕೆ, ಅದಕ್ಕೆ ಜುಟ್ಟು ಮ್ಯಾಲಕ್ಕೆ ಕಟ್ಬಿಟ್ಟಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ವೀಡಿಯೋ ಇಷ್ಟ ಆದರೆ ನಮಗೂ ಒಂದು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮಗೂ ಇರಲಿ. ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ.